ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಪ್ರಧಾನಮಂತ್ರಿಗೆ ಸಂಬಂಧಿಸಿದಂಥ ಮಾಹಿತಿ ಇರ್ತದೆ ನೋಡ್ರಿ. ಈಗ ಆಲ್ರೆಡಿ ನಾವು ರಾಷ್ಟ್ರಪತಿ ಬಗ್ಗೆ ಉಪರಾಷ್ಟ್ರಪತಿ ಬಗ್ಗೆ ವಿಡಿಯೋನ ಮಾಡಿದ್ದೀವಿ. ಪ್ಲೇ ಲಿಸ್ಟಿನಲ್ಲಿದೆ, ಹೋಗಿ ನೋಡಿಕೊಳ್ಳ್ರಿ. ಓಕೆ, ಸಂವಿಧಾನದ ಬಗ್ಗೆ ಮಾಹಿತಿ ಇದೆ ನೋಡಿ. ಭಾರತದ ಪ್ರಧಾನಮಂತ್ರಿಗಳ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡೋಣ. ಮೊದಲನೇದಾಗಿ ಭಾರತದ ಒಂದು ಪ್ರಧಾನಮಂತ್ರಿ ಹುದ್ದೆ ಯಾವ ರೀತಿಯಾಗಿದೆ ಅಂತ ನೋಡೋಣ. ಇಲ್ಲಿ ರಾಷ್ಟ್ರಪತಿಯವರು ಕೂಡ ಬರ್ತಾರೆ ನೋಡ್ರಿ. ರಾಷ್ಟ್ರಪತಿಯವರು ರಾಷ್ಟ್ರದ ಮುಖ್ಯಸ್ಥರಾಗಿರ್ತಾರೆ. ಅದರ ಜೊತೆಗೆ ಅವರು ನಾಮಮಾತ್ರ ಮತ್ತು ಕಾರ್ಯಾಂಗದ ಮುಖ್ಯಸ್ಥರಾಗಿರ್ತಾರೆ ನೋಡ್ರಿ. ಈ ಒಂದು ಕಾರ್ಯಾಂಗದ ನಾಮಮಾತ್ರ ಮುಖ್ಯಸ್ಥರು ಯಾರಂದರೆ ರಾಷ್ಟ್ರಪತಿ ಆಗಿರ್ತಾರೆ. ಉಳಿಕೆದೆಲ್ಲಷ್ಟು ಕೆಲಸ ಪ್ರಧಾನಮಂತ್ರಿ ಅವ್ರದ್ದೇ ಇರ್ತದೆ. ಪ್ರಧಾನಮಂತ್ರಿ, ಪ್ರೈಮ್ ಮಿನಿಸ್ಟರ್. ಪ್ರಧಾನಮಂತ್ರಿ ಅವರು ಸರ್ಕಾರದ ಮುಖ್ಯಸ್ಥರಾಗಿರ್ತಾರೆ ನೋಡ್ರಿ. ಇವರು ಕಾರ್ಯಾಂಗದ ನೈಜ ಮುಖ್ಯಸ್ಥರಾಗಿರ್ತಾರೆ. ನಾಮಮಾತ್ರ ಮುಖ್ಯಸ್ಥರು ಯಾರಾಗಿರ್ತಾರೆ ಅಂದರೆ ಈ ಒಂದು ರಾಷ್ಟ್ರಪತಿ ಕಾರ್ಯಾಂಗದ ನಾಮಮಾತ್ರ ಮುಖ್ಯಸ್ಥರು. ನೈಜ ಮುಖ್ಯಸ್ಥರು ಯಾರಂದರೆ ಪ್ರಧಾನಮಂತ್ರಿ. ಪ್ರಸ್ತುತ ಪ್ರಧಾನಮಂತ್ರಿ ಯಾರಾದಾರಂದರೆ ಶ್ರೀ ನರೇಂದ್ರ ಮೋದಿ ಅವರು ಪ್ರಸ್ತುತ ಪ್ರಧಾನಮಂತ್ರಿ ಇದ್ದಾರೆ ನೋಡ್ರಿ. ಸಂವಿಧಾನದ 75(a)(1) ವಿಧಿಯ ಪ್ರಕಾರ ಏನಂದರೆ ಪ್ರಧಾನಮಂತ್ರಿ ಹುದ್ದೆಯನ್ನು ಸೃಷ್ಟಿಸಲಾಗಿದೆ ನೋಡಿ. 75ನೇ ವಿಧಿ ಪ್ರಕಾರ ಏನಪ್ಪ ಅಂತಂದರೆ 75(1) ವಿಧಿಯ ಪ್ರಕಾರ ಈ ಒಂದು ಪ್ರಧಾನಮಂತ್ರಿ ಹುದ್ದೆಗೆ ಸಂಬಂಧಿಸಿದೆ. ಲೋಕಸಭೆಯಲ್ಲಿ ಬಹುಮತ ಹೊಂದಿರುವ ಪಕ್ಷದ ನಾಯಕರನ್ನು ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ ಪ್ರಧಾನಮಂತ್ರಿಯಾಗಿ. ಈ ಒಂದು ಲೋಕಸಭೆಯಲ್ಲಿ ಯಾರು ಅತಿ ಹೆಚ್ಚು ಬಹುಮತವನ್ನು ಹೊಂದಿಗೆಸಿಂದ ಪಕ್ಷದ ನಾಯಕ ಆಗಿರ್ತಾನೋ ಅಂಥ ವ್ಯಕ್ತಿಗಳಿಗೆ ರಾಷ್ಟ್ರಪತಿಯವರು ಆ ಒಂದು ಪ್ರಧಾನಮಂತ್ರಿಯ ಸ್ಥಾನವನ್ನು ನೀಡುತ್ತಾರೆ. ಈ ಒಂದು ಅವರ ಅಧಿಕಾರ ಮತ್ತು ಅವರ ಕಾರ್ಯಗಳ ಬಗ್ಗೆ ನೋಡೋಣ. ಪ್ರಧಾನಮಂತ್ರಿ ಅವರು ಕಾರ್ಯಾಂಗ, ಶಾಸಕಾಂಗ, ಆಡಳಿತಾತ್ಮಕ 3 ರೀತಿಯಲ್ಲಿ ಕಾರ್ಯವನ್ನು ಮಾಡ್ತಾರೆ. ಮೊದಲನೇದಾಗಿ ಆ ಕಾರ್ಯಾಂಗದಲ್ಲಿ ಸಚಿವರ ನೇಮಕ ಮತ್ತು ಖಾತೆಯನ್ನು ಹಂಚಿಕೆ ಮಾಡ್ತಾರೆ. ಈ ಒಂದು ಕಾರ್ಯಾಂಗದಲ್ಲಿ ಪ್ರಧಾನಮಂತ್ರಿಗಳು ಏನು ಮಾಡ್ತಾರೆ ಅಂದರೆ ಸಚಿವರನ್ನು ನೇಮಕ ಮಾಡ್ತಾರೆ. ಅವರಿಗೆ ಸಂಬಂಧಪಟ್ಟಂಥ ಖಾತೆಗಳನ್ನು ಕೂಡ ಹಂಚಿಕೆಯನ್ನು ಮಾಡ್ತಾರೆ. ಅದೇ ರೀತಿಯಾಗಿ ನೀತಿ ಆಯೋಗದ ಹಾಗೂ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷತೆಯನ್ನು ಕೂಡ ಪ್ರಧಾನಮಂತ್ರಿಯವರು ವಹಿಸುತ್ತಾರೆ. ನೀತಿ ಆಯೋಗದ ಅಧ್ಯಕ್ಷರು ಯಾರಿರ್ತಾರೆ? ಪ್ರಧಾನಮಂತ್ರಿ ಅವರೇ ಆಗಿರ್ತಾರೆ ನೋಡ್ರಿ. ಶಾಸಕಾಂಗ ನೋಡೋಣ. ಲೆಜಿಸ್ಲೇಟಿವ್ ಅಂತ ಹೇಳ್ತೀವಿ. ಲೋಕಸಭೆಯ ನಾಯಕ ಆಗಿರ್ತಾರೆ. ಅದೇ ರೀತಿ ಸಂಸತ್ತಿನಲ್ಲಿ ಸರ್ಕಾರದ ನೀತಿಗಳನ್ನು ಕೂಡ ಮಂಡನೆ ಮಾಡ್ತಾರೆ. ಯಾರು? ಪ್ರಧಾನಮಂತ್ರಿಗಳು. ಅದೇ ರೀತಿಯಾಗಿ ಆಡಳಿತಾತ್ಮಕದಲ್ಲಿ ವಿದೇಶಾಂಗ ನೀತಿ ರಚನೆಯನ್ನು ಕೂಡ ಮಾಡ್ತಾರೆ. ಅಗತ್ಯ ಸಿಬ್ಬಂದಿಯವರ ನೇಮಕವನ್ನು ಕೂಡ ಮಾಡ್ತಾರೆ. ಯಾರು? ಪ್ರಧಾನಮಂತ್ರಿ. ಇವರು ಏನಪ್ಪ ಅಂತಂದರೆ ಅವರ ಪ್ರಮುಖ ಕಾರ್ಯಗಳಾಗಿವೆ ನೋಡ್ರಿ. ಈ ಒಂದು ಕಾರ್ಯಾಂಗದಲ್ಲಿ ಇವರ ಪ್ರಮುಖ ಕಾರ್ಯಗಳು. ಅದೇ ರೀತಿಯಾಗಿ ಕೇಂದ್ರ ಮಂತ್ರಿ ಮಂಡಲ ರಚನೆಯನ್ನು ಕೂಡ ಮಾಡ್ತಾರೆ. ಅದರಲ್ಲಿ ಮೊದಲನೇದಾಗಿ ಸಹಾಯಕ ಸಚಿವರು, ಡೆಪ್ಯೂಟಿ ಮಿನಿಸ್ಟರ್ಸ್ ಅಂತ ಹೇಳ್ತೀವಿ. ಅವರು ಆಡಳಿತಾತ್ಮಕ ನೆರವು ನೀಡಲು ಅವರಿಗೆ ನೇಮಕ ಮಾಡ್ತಾರೆ. ಆಮೇಲೆ ರಾಜ್ಯ ಸಚಿವರು, ಮಿನಿಸ್ಟರ್ ಆಫ್ ಸ್ಟೇಟ್, ಕ್ಯಾಬಿನೆಟ್ ಸಚಿವರಿಗೆ ನೆರವು ನೀಡುತ್ತಾರೆ. ಇವರು ಯಾರು? ರಾಜ್ಯ ಸಚಿವರು. ನಂತರದಲ್ಲಿ ಕ್ಯಾಬಿನೆಟ್ ಸಚಿವರು ಬರ್ತಾರೆ ನೋಡ್ರಿ. ಅವರನ್ನು ಕೂಡ ಪ್ರಧಾನಮಂತ್ರಿ ಅವರು ನೇಮಕ ಮಾಡ್ತಾರೆ. ಕ್ಯಾಬಿನೆಟ್ ಮಿನಿಸ್ಟರ್ಸ್ ಪ್ರಮುಖ ಖಾತೆಗಳ ನಿರ್ವಹಣೆ ಹೊಂದಿರ್ತಾರೆ. ಹೋಮ್ ಖಾತೆಗಳಾಗಿರ್ಬೋದು ಅಥವಾ ಫೈನಾನ್ಸ್ ಮತ್ತು ಡಿಫೆನ್ಸ್ ಇವಕ್ಕೆ ಸಂಬಂಧಿಸಿದಂಥ ಪ್ರಮುಖ ಒಂದು ಕಾರ್ಯವನ್ನು ನೆರವೇರಿಸ್ತಾರೆ ಇವರು ಕ್ಯಾಬಿನೆಟ್ ಸಚಿವರು. ಇದು ಮಂತ್ರಿಮಂಡಲದ ಒಂದು ರಚನೆ ಆಗಿದೆ ನೋಡ್ರಿ. ಮೊದಲು ಸಹಾಯಕ ಸಚಿವರು ಬರ್ತಾರೆ, ಆಮೇಲೆ ರಾಜ್ಯ ಸಚಿವರು, ಅವರ ಮೇಲೆ ಕ್ಯಾಬಿನೆಟ್ ಸಚಿವರು ಇರ್ತಾರೆ. ಈ ರೀತಿಯಾಗಿ ಒಂದು ಕೇಂದ್ರದ ಮಂತ್ರಿಮಂಡಲ ರಚನೆ ಹೊಂದಿರ್ತದೆ. ಅದೇ ರೀತಿಯಾಗಿ ಸಂವಿಧಾನದ 74(1) ವಿಧಿ ಪ್ರಕಾರ ರಾಷ್ಟ್ರಪತಿಗೆ ಸಲಹೆ ನೀಡಲು ಮಂತ್ರಿಮಂಡಲ ಇರಬೇಕಂತ ಹೇಳುತ್ತದೆ. ಸಂವಿಧಾನದ 74(1) ಏನು ಹೇಳುತ್ತಪ್ಪ ಅಂತಂದರೆ ಈ ಒಂದು ರಾಷ್ಟ್ರಪತಿಗೆ ಸಲಹೆ ನೀಡಲು ಪ್ರಧಾನಮಂತ್ರಿ ಮಂಡಲ ಇರಬೇಕಂತ ಹೇಳುತ್ತದೆ, ಮಂತ್ರಿಮಂಡಲ. ಅದೇ ರೀತಿಯಾಗಿ ಒಂದು ಪ್ರಧಾನಮಂತ್ರಿ ಅವರ ವೇತನ ಮತ್ತು ಅವರ ಸವಲತ್ತುಗಳ ಬಗ್ಗೆ ಮಾಹಿತಿ ನೋಡೋಣ. ಮೊದಲನೇದಾಗಿ ರಾಷ್ಟ್ರಪತಿ ವೇತನ ಎಷ್ಟು? 5 ಲಕ್ಷ ರೂಪಾಯಿ ಇರುತ್ತದೆ. ರಾಷ್ಟ್ರಪತಿ ಅವರ ವೇತನ 5 ಲಕ್ಷ ರೂಪಾಯಿ. ಆದರೆ ಪ್ರಧಾನಮಂತ್ರಿ ಅವರ ವೇತನ ಎಷ್ಟು ಅಂದರೆ 2,80,000 ರೂಪಾಯಿ ಇರ್ತದೆ ನೋಡ್ರಿ. 2,80,000 ಪ್ರಧಾನಮಂತ್ರಿ ಅವರ ಒಂದು ವೇತನವಾಗಿದೆ. ರಾಷ್ಟ್ರಪತಿ ವೇತನ 5 ಲಕ್ಷ ರೂಪಾಯಿ ಇರ್ತದೆ. ಈ ಒಂದು ಅಧಿಕೃತ ನಿವಾಸ ಲೋಕ ಕಲ್ಯಾಣ ಮಾರ್ಗ ನವದೆಹಲಿಯಲ್ಲಿ ಕಂಡುಬರ್ತದೆ ನೋಡ್ರಿ.
5 ನಿವಾಸಗಳ ಬೃಹತ್ ವಸತಿ ಸೌಕರ್ಯವನ್ನು ಕೂಡ ಈ ಒಂದು ಪ್ರಧಾನಮಂತ್ರಿ ಅವರಿಗೆ ನೀಡಲಾಗಿರ್ತದೆ. 5 ಮನೆಗಳನ್ನು ಅವರಿಗೆ ನೀಡ್ತಾರೆ ನೋಡ್ರಿ. ವಿಶೇಷ ವಿಮಾನವನ್ನು ನೀಡ್ತಾರೆ. ಖಾಸಗಿ ಸಿಬ್ಬಂದಿಯವರನ್ನು ಕೂಡ ನೀಡಲಾಗ್ತದೆ ಇವರಿಗೆ. ಅದೇ ರೀತಿಯಾಗಿ SPJ ಭದ್ರತೆಯನ್ನು ಕೂಡ ಪ್ರಧಾನಮಂತ್ರಿಗೆ ನೀಡಲಾಗುತ್ತದೆ. SPJ ಓಕೆ, ಸ್ಪೆಷಲ್ ಪ್ರೊಡಕ್ಷನ್ ಗ್ರೂಪ್ ಅಂತ ಹೇಳ್ಬೋದು ನಾವು. ಈ ಒಂದು SPJ ಬ್ಲ್ಯಾಕ್ ಡ್ರೆಸ್ ಹಾಕೊಂಡಿರ್ತಾರೆ ನೋಡ್ರಿ, ಪ್ರಧಾನಮಂತ್ರಿ ಅವ್ರ ಜೊತೆಯಲ್ಲಿ ಅವರ ಒಂದು ಭದ್ರತೆಗಾಗಿ ಇರ್ತಾರೆ SPJ ಅವರು. ಈ ಒಂದು ಪ್ರಧಾನಮಂತ್ರಿಗಳ ಒಂದು ಕಾಲಘಟ್ಟಗಳ ಬಗ್ಗೆ ನೋಡೋಣ. ಅಂದರೆ ಮೊದಲಿಂದ ಇಲ್ಲಿವರೆಗೆ ಯಾವ್ಯಾವ ಪ್ರಧಾನಮಂತ್ರಿಗಳಾಗಿದ್ದಾರೆ ಅವರ ಬಗ್ಗೆ ಮಾಹಿತಿ ಇದೆ ನೋಡಿ. 1947ರಿಂದ 1966ರವರೆಗೂ ಇರುವಂಥ ಪ್ರಧಾನಮಂತ್ರಿಗಳು. ಮೊದಲನೇದಾಗಿ ಮೊದಲ ಪ್ರಧಾನಮಂತ್ರಿ ಯಾರಂದರೆ ಜವಾಹರ್ಲಾಲ್ ನೆಹರು. ಇವರು ಸ್ವಾತಂತ್ರ್ಯ ಸಿಕ್ಕ ನಂತರ ಈ ಒಂದು ಮೊದಲ ಪ್ರಧಾನಮಂತ್ರಿಯಾಗಿ ನೇಮಕವಾಗುತ್ತಾರೆ. ಜವಾಹರ್ಲಾಲ್ ನೆಹರು ಅವರು 1947ರಿಂದ 1964ರವರೆಗೆ ಇವರ ಆಡಳಿತ ವಹಿಸ್ತಾರೆ. ಇವರಿಗೆ ಭಾರತದ ಶಿಲ್ಪಿ ಅಂತ ಕೂಡ ಕರೀತಾರೆ. ಅತಿ ದೀರ್ಘಾವಧಿಯ ಪ್ರಧಾನಿ ಅವರು ಆಗಿರ್ತಾರೆ. ಎಷ್ಟು ವರ್ಷ ಅಂದರೆ 16 ವರ್ಷಗಳ ಕಾಲ ಪ್ರಧಾನಮಂತ್ರಿ ಆಗಿರ್ತಾರೆ. ಇವರ ಶಿಕ್ಷಣ ಏನಪ್ಪ ಅಂತಂದರೆ ಕೇಂಬ್ರಿಡ್ಜ್ ಟ್ರಿನಿಟಿ ಕಾಲೇಜಿನಲ್ಲಿ ಇವರೊಂದು ಶಿಕ್ಷಣವನ್ನು ಮುಗಿಸಿ ಲಾಯರ್ ಆಗಿರ್ತಾರೆ ನೋಡ್ರಿ ಇವರು. ಜವಾಹರ್ಲಾಲ್ ನೆಹರು ಅವರು ಲಾ ಓದಿರ್ತಾರೆ. ನಂತರದಲ್ಲಿ ಗುರ್ಜರ್ಲಾಲ್ ನಂದ್ ಅವರು ಬರ್ತಾರೆ. 2ನೇ ಬಾರಿ ಹಂಗಾಮಿ ಪ್ರಧಾನಮಂತ್ರಿ ಆಗಿರ್ತಾರೆ 2ನೇ ಬಾರಿ. ಮುಂದೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಬರ್ತಾರೆ. 1964ರಿಂದ 1966ರವರೆಗೆ ಈ ಒಂದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಅಧಿಕಾರಾವಧಿ ಆದ ನೋಡ್ರಿ. ಇಷ್ಟುವರೆಗೂ ಅವರ ಒಂದು ಅವಧಿ ಇದೆ. ಇವರ ಒಂದು ಘೋಷಣೆ ಏನಪ್ಪ ಅಂತಂದರೆ ಜೈ ಜವಾನ್ ಜೈ ಕಿಸಾನ್ ಎಂಬ ಒಂದು ಘೋಷಣೆ ಮಾಡ್ತಾರೆ. ಅದೇ ರೀತಿಯಾಗಿ ರೈಲ್ವೆ ಮಂತ್ರಿ ಸ್ಥಾನಕ್ಕೆ ನೈತಿಕ ರಾಜೀನಾಮೆ ನೀಡ್ತಾರೆ ಇವರು. ಯಾರಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ. ಅದೇ ರೀತಿಯಾಗಿ ಮುಂದೆ ಹಲವಾರು ಬದಲಾವಣೆಗಳಾಗಿ 1966ರಿಂದ 1980ರವರೆಗೂ ಪ್ರಧಾನಮಂತ್ರಿಗಳು ಇದ್ದಾರೆ ನೋಡಿ. ಮೊದಲನೇದಾಗಿ ಇಂದಿರಾ ಗಾಂಧಿ. ಇವರು ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿಯಾಗಿ ನೇಮಕವಾಗುತ್ತಾರೆ. ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಯಾರಂದರೆ ಇಂದಿರಾ ಗಾಂಧಿ ಆಗಿದ್ದಾರೆ ನೋಡಿ. ಇವರು ಏನಪ್ಪ ಅಂತಂದರೆ ಆಕ್ಸ್ಫರ್ಡ್ನಲ್ಲಿ ಅವರು ಶಿಕ್ಷಣವನ್ನು ಪಡಿತಾರೆ. ದೃಢ ನಾಯಕತ್ವವನ್ನು ಕೂಡ ವಹಿಸಿಕೊಳ್ಳುತ್ತಾರೆ. ಅಂದರೆ ಒಂದು ಬೆಳವಣಿಗೆ ಒಂದು ನಾಯಕತ್ವವನ್ನು ವಹಿಸಿದಂಥ ಮಹಿಳೆ ಅಂತ ಹೇಳ್ಬೋದು ನಾವು. ರಾಷ್ಟ್ರದ ಬೆಳವಣಿಗೆಯನ್ನು ಕೂಡ ಮಾಡಿರ್ತಾರೆ ಇವರು. ಅದೇ ರೀತಿ ಮುಂದೆ ಮೊರಾರ್ಜಿ ದೇಸಾಯಿ ಅವರು ಬರ್ತಾರೆ. 1977ರಿಂದ 1979ರವರೆಗೂ ಇವರೊಂದು ಅಧಿಕಾರಾವಧಿ ಇರ್ತಾರೆ. ಮೊದಲ ಕಾಂಗ್ರೆಸ್ಸೇತರ ಪ್ರಧಾನಿಯವರು ಆಗಿದ್ದಾರೆ. ಯಾರು? ಮೊರಾರ್ಜಿ ದೇಸಾಯಿ. ಕಾಂಗ್ರೆಸ್ಸೇತರ ಪ್ರಧಾನಿ ಯಾರಂದರೆ ಮೊರಾರ್ಜಿ ದೇಸಾಯಿ ನೋಡ್ರಿ. ಇವರ ವಯಸ್ಸು 84 ವರ್ಷಗಳಿರ್ತವೆ. ಅತ್ಯಂತ ಹಿರಿಯ ಒಂದು ಪ್ರಧಾನಮಂತ್ರಿ ಯಾರಂದರೆ ಮೊರಾರ್ಜಿ ದೇಸಾಯಿ ಆಗಿದ್ದಾರೆ ನೋಡ್ರಿ. ಇವರಿಗೆ ಭಾರತ ರತ್ನ ಒಂದು ಪ್ರಶಸ್ತಿಯನ್ನು ಕೂಡ ನೀಡಲಾಗಿದೆ. ನಂತರದಲ್ಲಿ 1979 1980 ಆ ಒಂದು ಅವಧಿಯಲ್ಲಿ ಚರಣ್ ಸಿಂಗ್ ಅವರನ್ನು ಪ್ರಧಾನಮಂತ್ರಿಯಾಗಿ ನೇಮಕ ಮಾಡಲಾಗುತ್ತದೆ. ಸಂಸತ್ತನ್ನು ಎದುರಿಸದ ಏಕೈಕ ಪ್ರಧಾನಿ ಯಾರಂದರೆ ಚರಣ್ ಸಿಂಗ್. ಇದು ಪ್ರಶ್ನೆ ಆಗಿದೆ ನೋಡಿ. ಸಂಸತ್ತನ್ನು ಎದುರಿಸದ ಏಕೈಕ ಒಂದು ಪ್ರಧಾನಿ ಯಾರಂದರೆ ಚರಣ್ ಸಿಂಗ್ ಆಗಿದ್ದಾರೆ. ಇವರ ಕಾಲಾವಧಿ 1979ರಿಂದ 80ರವರೆಗೆ. ಅದೇ ರೀತಿ ಇಲ್ಲಿ ಅತ್ಯಂತ ಹಿರಿಯ ಒಂದು ಪ್ರಧಾನಮಂತ್ರಿ ಯಾರಂದರೆ ಮೊರಾರ್ಜಿ ದೇಸಾಯಿ ನೋಡಿ. ಇದು ಕೂಡ ಕ್ವಶನ್ ಆಗಿದೆ. ಮುಂದೆ ಹೋಗೋಣ. ತಂತ್ರಜ್ಞಾನ ಮತ್ತು ರಾಜಕೀಯ ಸ್ಥಿತ್ಯಾಂತರ 1980ರಿಂದ 1991ರವರೆಗೆ ಇರುವಂಥ ಪ್ರಧಾನಿಗಳು. ಮೊದಲನೇದಾಗಿ ರಾಜೀವ್ ಗಾಂಧಿ ಅವರು ಬರ್ತಾರೆ. ಇವರು ಅತ್ಯಂತ ಕಿರಿಯ ವಯಸ್ಸಿನ ಪ್ರಧಾನಿಯಾಗಿದ್ದಾರೆ ನೋಡಿ. ಯಾರು? ರಾಜೀವ್ ಗಾಂಧಿ ಅವರು. ಇವರ ಒಂದು ವೃತ್ತಿ ಏನಿತ್ತಂದರೆ ಪೈಲಟ್ ಒಂದು ವಿಮಾನವನ್ನು ಓಡಿಸುವಂಥ ವ್ಯಕ್ತಿಯಾಗಿರ್ತಾರೆ ಇವರು. ತಂತ್ರಜ್ಞಾನ ದೃಷ್ಟಿಕೋನವನ್ನು ಕೂಡ ಇವರು ಹೊಂದಿರ್ತಾರೆ. ನಂತರದಲ್ಲಿ VP ಸಿಂಗ್ ಅವರು ಬರ್ತಾರೆ ನೋಡ್ರಿ. ಅವಿಶ್ವಾಸ ನಿರ್ಣಯದ ಮೂಲಕ ಅಧಿಕಾರ ಕಳೆದುಕೊಂಡ ಮೊದಲ ಪ್ರಧಾನಿಯಾಗಿದ್ದಾರೆ ನೋಡಿ. ಈ ಒಂದು ಅವಿಶ್ವಾಸ ನಿರ್ಣಯದ ಮೂಲಕ ಅಧಿಕಾರವನ್ನು ಕಳೆದುಕೊಂಡ ಮೊದಲ ಪ್ರಧಾನಿ ಯಾರಂದರೆ ಅದು VP ಸಿಂಗ್ ಅಂತ ಹೇಳ್ತೀವಿ ನಾವು. ನಂತರದಲ್ಲಿ ಚಂದ್ರಶೇಖರ್ ಅವರು ಬರ್ತಾರೆ. ಇವರು ಯಂಗ್ ಟ್ರಕ್ ಒಂದು ಹುದ್ದೆ ಆಗಿರ್ತದೆ. ಪಾದಯಾತ್ರೆಯ ಖ್ಯಾತಿಯನ್ನು ಕೂಡ ಪಡೆದಿದ್ದಾರೆ. ಚಂದ್ರಶೇಖರ್ ಪ್ರಧಾನಿ ಆಗಿರ್ತಾರೆ ನೋಡ್ರಿ. ನಂತರದಲ್ಲಿ ಆರ್ಥಿಕ ಸುಧಾರಣೆ ಸಮ್ಮಿಶ್ರ ಯುಗ ಅಂತ ಹೇಳ್ಬೋದು. 1991ರಿಂದ 2004ರವರೆಗೆ ಆಡಳಿತ ನಡೆಸ್ತಾರೆ. ಮೊದಲ ಪ್ರಧಾನಮಂತ್ರಿ VP ನರಸಿಂಹರಾವ್ ಅವರು ಬರ್ತಾರೆ. ದಕ್ಷಿಣ ಭಾರತದ ಮೊದಲ ಪ್ರಧಾನಿ ಯಾರಂದರೆ VP ನರಸಿಂಹರಾವ್.
ಇವರು ಆರ್ಥಿಕ ಉದಾರೀಕರಣವನ್ನು ಕೂಡ ಮಾಡ್ತಾರೆ ನೋಡ್ರಿ. ನಂತರದಲ್ಲಿ ನಮ್ಮ ಒಂದು ಕರ್ನಾಟಕದ ಎಚ್ ಡಿ ದೇವೇಗೌಡರು ಕೂಡ ಈ ಒಂದು ಪ್ರಧಾನ ಮಂತ್ರಿಯಾಗಿ ನೇಮಕ ಆಗ್ತಾರೆ. ಪಿ ವಿ ನರಸಿಂಹರಾವ್ ನಂತರ ಎಚ್ ಡಿ ದೇವೇಗೌಡ ಅವರು ಕೂಡ ಪ್ರಧಾನಮಂತ್ರಿಯಾಗಿ ನೇಮಕ ಆಗ್ತಾರೆ ನೋಡ್ರಿ. ಇವರು ಮಣ್ಣಿನ ಮಗ ಆಗಿದ್ದಾರೆ ನಮ್ಮ ಕರ್ನಾಟಕದ. ಇವರ ಒಂದು ಶಿಕ್ಷಣ ಸಿವಿಲ್ ಇಂಜಿನಿಯರಿಂಗ್ ಡಿಪ್ಲೊಮಾ ಪದವಿಯನ್ನು ಮುಗಿಸಿದ್ದಾರೆ ನೋಡ್ರಿ ಇವರು. ಅದ ನಂತರದಲ್ಲಿ ಐ ಕೆ ಗುಜರಾಲ್ ಅವರು ಕೂಡ ಪ್ರಧಾನಮಂತ್ರಿ ಆಗ್ತಾರೆ. ಇವರು ವಿದೇಶಾಂಗ ನೀತಿ ತಜ್ಞರು ಕೂಡ ಆಗಿರ್ತಾರೆ. ನಂತರದಲ್ಲಿ ಪ್ರಮುಖವಾದಂಥ ವ್ಯಕ್ತಿ ಅಟಲ್ ಬಿಹಾರಿ ವಾಜಪೇಯಿ. ಇವರು ಪೂರ್ಣಾವಧಿ ಪೂರೈಸಿದ ಮೊದಲ ಕಾಂಗ್ರೆಸ್ಸೇತರ ಪ್ರಧಾನಮಂತ್ರಿ ಆಗಿದ್ದಾರೆ ನೋಡಿ. ಅಟಲ್ ಬಿಹಾರಿ ವಾಜಪೇಯಿ ಅವರು ಏನಪ್ಪ ಅಂತಂದರೆ ಈ ಒಂದು ಕಾಂಗ್ರೆಸ್ಸೇತರ ಒಂದು ಪ್ರಧಾನಿ ಯಾರಪ್ಪ ಅಂತಂದರೆ ಅಟಲ್ ಬಿಹಾರಿ ವಾಜಪೇಯಿ ಆಗಿರ್ತಾರೆ ನೋಡ್ರಿ. ಕವಿ ಮತ್ತು ವಾಗ್ಮಿ ಅವರು ಕೂಡ ಆಗಿರ್ತಾರೆ. ಇವರೊಂದು ಪೋಖ್ರಾನ್ ಇವರ ಅವಧಿಯಲ್ಲಿ ಪೋಖ್ರಾನ್ ಪರೀಕ್ಷೆಯನ್ನು ಕೂಡ ನಡೆಸಲಾಗುತ್ತದೆ. ಯಾರ ಅವಧಿಯಲ್ಲಿ? ಪೋಖ್ರಾನ್ ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾಲದಲ್ಲಿ ಪೋಖ್ರಾನ್ ಪರೀಕ್ಷೆಯನ್ನು ಕೂಡ ನಡೆಸ್ತಾರೆ ನೋಡ್ರಿ. ನಂತರದಲ್ಲಿ ಯಾರು ಬರ್ತಾರೆ ಅಂದರೆ ಮನಮೋಹನ್ ಸಿಂಗ್ ಅವರು ಬರ್ತಾರೆ. 2004ರಿಂದ 2014ವರೆಗೂ 10 ವರ್ಷಗಳ ಕಾಲ ಒಂದು ಸೇವೆಯನ್ನು ಸಲ್ಲಿಸ್ತಾರೆ. ಇವರು ಆರ್ಥಿಕ ಸುಧಾರಣೆಯ ಅಧಿಕಾರ ಎಂದು ಕೂಡ ಕರಿಬೋದು ನಾವು. ಯಾರಿಗೆ? ಈ ಒಂದು ಮನಮೋಹನ್ ಸಿಂಗ್. ಜೊತೆಗೆ ಅರ್ಥಶಾಸ್ತ್ರ ಅಜ್ಞೆ ಆಗಿರ್ತಾರೆ ನೋಡ್ರಿ. ಯಾರು? ಈ ಒಂದು ಮನಮೋಹನ್ ಸಿಂಗ್ ಅರ್ಥಶಾಸ್ತ್ರಜ್ಞರಾಗಿರ್ತಾರೆ. ಮೊದಲ ಸಿಖ್ ಪ್ರಧಾನಿ. ಇವು ಯಾರ ಮಂದಿ ಅಂದರೆ ಸಿಖ್ ಪ್ರಧಾನಿ ಆಗಿರ್ತಾರೆ ನೋಡ್ರಿ. ನಂತರದಲ್ಲಿ 2014ರಿಂದ ಪ್ರಸ್ತುತ ಇಲ್ಲಿವರೆಗೂ ಕೂಡ ನಮ್ಮ ಪ್ರೀತಿಯ ನರೇಂದ್ರ ಮೋದಿ ಅವರು ಇದ್ದಾರೆ ನೋಡಿ ಪ್ರೆಸೆಂಟ್ ಪ್ರಧಾನಮಂತ್ರಿ ಅವರು. 2014ರಿಂದ 2026ವರೆಗೂ ಕೂಡ ಇದ್ದಾರೆ. ಇವರು ಸ್ವಾತಂತ್ರ್ಯ ನಂತರ ಜನಿಸಿದ ಮೊದಲ ಪ್ರಧಾನಮಂತ್ರಿ. ಸತತವಾಗಿ 3ನೇ ಬಾರಿಗೆ ಆಯ್ಕೆಯಾಗಿದ್ದಾರೆ ನೋಡಿ ಇವರು. 2024ರಲ್ಲಿ ಮತ್ತೆ ಆಯ್ಕೆಯಾಗಿದ್ದಾರೆ. ಯೋಜನೆಗಳೇನೆಂದರೆ ಇವ್ರದ್ದು ಸ್ವಚ್ಛ ಭಾರತ್, ಜನ್ಧನ್, ಬೇಟಿ ಪಢಾವೋ ಬೇಟಿ ಬಚಾವೋ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ. ಮುಂದೆ ಕೂಡ ತರ್ತಾರೆ ನೋಡ್ರಿ. ಇಲ್ಲಿವರೆಗೆ ಏನಪ್ಪ ಅಂತಂದರೆ ಈ ಒಂದು ಪ್ರಧಾನಮಂತ್ರಿಗೆ ಮಾಹಿತಿ ಇತ್ತು ನೋಡ್ರಿ. ಪ್ರಧಾನಿಗಳ ಶೈಕ್ಷಣಿಕ ಹಿನ್ನೆಲೆ ನೋಡೋಣ. ಕೊನೆಯದಾಗಿ ಕಾನೂನು ಕಲೆ ಅಂದರೆ ಲಾ ಆರ್ಟ್ಸ್, ಲಾ ಬಗ್ಗೆ ತಿಳಿದಂಥ ವ್ಯಕ್ತಿ ಯಾರ್ಯಾರಿದ್ರು ಅಂದರೆ ಜವಾಹರ್ಲಾಲ್ ನೆಹರು ಇದ್ದರು, ಮೊರಾರ್ಜಿ ದೇಸಾಯಿ ಇದ್ದರು. ಈ ಒಂದು ಲಾ ಬಗ್ಗೆ ತಿಳಿದಂಥ ವ್ಯಕ್ತಿಗಳು. ಪಿ ವಿ ನರಸಿಂಹರಾವ್. ಇವರೆಲ್ಲರೂ ಏನಪ್ಪ ಅಂತಂದರೆ ಒಂದು ಲಾಯರ್ ಹುದ್ದೆಗೆ ಸಂಬಂಧಿಸಿದಂಥ ವ್ಯಕ್ತಿಗಳಾಗಿದ್ದಾರೆ ನೋಡ್ರಿ. ಆಮೇಲೆ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದಂಥ ವ್ಯಕ್ತಿಗಳು ಯಾರ್ಯಾರಿದ್ರು ಅಂದರೆ ಮನಮೋಹನ್ ಸಿಂಗ್ ಮೊದಲು ಇರ್ತಾರೆ. ಆಮೇಲೆ ಗುಲ್ಜಾರ್ ನಂದಾ ಇವರಿಬ್ಬರು ಏನಪ್ಪ ಅಂತಂದರೆ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದಂಥ ವ್ಯಕ್ತಿಗಳು. ವಿಜ್ಞಾನ ಮತ್ತು ತಂತ್ರಜ್ಞಾನ ಸೈನ್ಸ್ ಟೆಕ್ನಲ್ಲಿ ಸಂಬಂಧಪಟ್ಟ ವ್ಯಕ್ತಿಗಳು ಯಾರ್ಯಾರು ಅಂದರೆ ಎಚ್ ಡಿ ದೇವೇಗೌಡ ಅವರು ಸಿವಿಲ್ ಇಂಜಿನಿಯರ್ ಆಗಿರ್ತಾರೆ. ಜೊತೆಗೆ ರಾಜೀವ್ ಗಾಂಧಿ ಅವರು ಪೈಲಟ್ ಆಗಿರ್ತಾರೆ ನೋಡಿರಿ, ಪೈಲಟ್ ಇಂಜಿನಿಯರ್. ಅದೇ ರೀತಿಯಾಗಿ ರಾಜಕೀಯ ಶಾಸ್ತ್ರ ಪ್ರಸ್ತುತ ನರೇಂದ್ರ ಮೋದಿ ಅವರು ಕೂಡ ಇದು ಪೊಲಿಟಿಕಲ್ ಸೈನ್ಸ್ ಈ ರೀತಿಯಾಗಿ ವ್ಯಕ್ತಿಯಾಗಿದ್ದಾರೆ ನೋಡಿ. ರಾಜಕೀಯ ಶಾಸ್ತ್ರ ಒಂದು ಕಲಿತಂಥ ಪ್ರವೀಣ ಯಾರಂದರೆ ನರೇಂದ್ರ ಮೋದಿ ಅವರು. ರಾಜಕೀಯದ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿದಂಥ ವ್ಯಕ್ತಿ ಅಂತ ಹೇಳ್ಬೋದು ನಾವು. ಓಕೆ. ಅದೇ ರೀತಿಯಾಗಿ ಪ್ರಮುಖ ದಾಖಲೆಗಳು ಅವರ ವಿಶೇಷ ಅಂಶಗಳನ್ನು ನೋಡೋಣ. ದೀರ್ಘಾವಧಿ ಒಂದು ಪ್ರಧಾನಮಂತ್ರಿ ಯಾರಂದರೆ ಜವಾಹರ್ಲಾಲ್ ನೆಹರು ಅವರು 16 ವರ್ಷಗಳ ಕಾಲ ದೀರ್ಘಾವಧಿ ಪ್ರಧಾನಮಂತ್ರಿ ಆಗಿದ್ದಾರೆ. ಇವರ ಒಂದು ಏನಪ್ಪ ಅಂತಂದರೆ ಇವರ ನಂತರ ಯಾರಿದ್ದಾರೆ ಅಂದರೆ ಪ್ರಸ್ತುತ ನರೇಂದ್ರ ಮೋದಿ ಅವರು ದೀರ್ಘಾವಧಿ ಪ್ರಧಾನಮಂತ್ರಿ ಆಗಿದ್ದಾರೆ ನೋಡ್ರಿ. ಅದೇ ರೀತಿಗೆ ಅಲ್ಪಾವಧಿ ಯಾರಾಗಿದ್ದಾರೆ ಅಂದರೆ ಅಟಲ್ ಬಿಹಾರಿ ವಾಜಪೇಯಿ ಅವರು 13 ದಿನಗಳ ಕಾಲ ಅಲ್ಪಾವಧಿಯ ಒಂದು ಪ್ರಧಾನಮಂತ್ರಿಯಾಗಿ ನೇಮಕವಾಗಿರ್ತಾರೆ ಅಟಲ್ ಬಿಹಾರಿ ವಾಜಪೇಯಿ. ಅತಿ ಕಿರಿಯ ಒಂದು ಪ್ರಧಾನಮಂತ್ರಿ ಯಾರಂದರೆ ರಾಜೀವ್ ಗಾಂಧಿ ನೋಡಿ. 40 ವಯಸ್ಸಿರ್ತಾರೆ ಇವರು. ಅತ್ಯಂತ ಒಂದು ಕಿರಿಯ ಒಂದು ವಯಸ್ಸಿನ ಪ್ರಧಾನಮಂತ್ರಿ ಯಾರಂದರೆ ರಾಜೀವ್ ಗಾಂಧಿ ಆಗಿರ್ತಾರೆ. ಅತಿ ಹಿರಿಯ ಒಂದು ಪ್ರಧಾನಮಂತ್ರಿ ಯಾರಂದರೆ ಮೊರಾರ್ಜಿ ದೇಸಾಯಿ. 84 ವರ್ಷಗಳಾಗಿರ್ತವೆ ಇವರಿಗೆ ವಯಸ್ಸು. ಮೊರಾರ್ಜಿ ದೇಸಾಯಿ ಅತ್ಯಂತ ಹಿರಿಯ ಒಂದು ವಯಸ್ಸಿನ ಪ್ರಧಾನಮಂತ್ರಿ ಆಗಿದ್ದಾರೆ ನೋಡಿರಿ. ಅದೇ ರೀತಿಯಾಗಿ ಅವಿಶ್ವಾಸ ನಿರ್ಣಯದಲ್ಲಿ ಸೋತವಂಥ ವ್ಯಕ್ತಿ ಯಾರಂದರೆ ವಿ ಪಿ ಸಿಂಗ್. ಈ ಒಂದು ಪ್ರಶ್ನೆ ಬರುವ ಸಾಧ್ಯತೆ ಇರುತ್ತೆ ನೋಡಿರಿ, ಯಾಕಂದರೆ ಹಲವಾರು ಎಕ್ಸಾಮಲ್ಲಿ ಕೇಳಿದ್ದಾರೆ. ಅವಿಶ್ವಾಸ ನಿರ್ಣಯ ಸೋತವರು ಯಾರಂದರೆ ವಿ ಪಿ ಸಿಂಗ್. ನಂತರ ಸಂಸತ್ತನ್ನು ಎದುರಿಸಿದವರು ಯಾರಂದರೆ ಚರಣ್ ಸಿಂಗ್. ಇಬ್ಬರು ವ್ಯಕ್ತಿಗಳು ಕೂಡ ಪ್ರಮುಖ ಇಂಪಾರ್ಟೆಂಟ್ ಆದ ವ್ಯಕ್ತಿಗಳಾಗ್ತಾರೆ ನೋಡಿರಿ. ಕೊನೆಯದಾಗಿ ಪ್ರಜಾಪ್ರಭುತ್ವದ ಶಕ್ತಿ ಒಂದು ಮಾಹಿತಿ ಬಗ್ಗೆ ನೋಡೋಣ. ವ್ಯಕ್ತಿಗಳು ಬದಲಾಗಬಹುದು, ಆದರೆ ಪ್ರಧಾನಮಂತ್ರಿ ಕಾರ್ಯವೆಲ್ಲವೂ
ಭಾರತ ಪ್ರಜಾಪ್ರಭುತ್ವಕ್ಕೆ ಆಧಾರ ಸ್ತಂಭವಾಗಿವೆ. ಲೋಕಸಭೆಯ ಬಹುಮತವೇ ಈ ಹುದ್ದೆಯ ಅಂತಿಮವಾಗಿದ ಶಕ್ತಿ ಅಂತ ಹೇಳ್ಬೋದು. ಈ ಒಂದು ಲೋಕಸಭೆಯ ಒಂದು ಬಹುಮತ ಏನಿದೆ ಈ ಒಂದು ಪ್ರಧಾನಮಂತ್ರಿಯ ಒಂದು ಹುದ್ದೆಯ ಅಂತಿಮ ಶಕ್ತಿ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಇದು ಪ್ರಧಾನಮಂತ್ರಿ ಅವರ ಒಂದು ಮೊದಲ ಘೋಷಣೆ ಆಗಿದೆ ನೋಡಿರಿ. ಓಕೆ ಫ್ರೆಂಡ್ಸ್, ಇಲ್ಲಿವರೆಗೂ ನೀವೇನಾದರೂ ವಿಡಿಯೋ ನೋಡ್ತಿದ್ರೆ ಈ ವಿಡಿಯೋ ಚೆನ್ನಾಗಿತ್ತು ಅಂದರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ನಿಮ್ಮ ಫ್ರೆಂಡ್ಗಳು ಕೂಡ ಶೇರ್ ಮಾಡಿ. ಓಕೆ, ಈ ಪ್ರಧಾನಮಂತ್ರಿ ಹುದ್ದೆ ಬಗ್ಗೆ ನೋಡಿದ್ರಲ್ಲ, ಈಗ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಬಗ್ಗೆ ವಿಡಿಯೋ ಯಾರು ನೋಡಿಲ್ಲೋ ಹೋಗಿ ನೋಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್.